ಗಾಯ್ಸ್, ವರಲಕ್ಷ್ಮಿ ಹಬ್ಬ ಇನ್ನೇನು ಹತ್ರ ಬರ್ತಾ ಇದೆ. ವಿಜಯನಗರ ಅದಂತೂ ತುಂಬ ತುಳುಕಾಡ್ತಾ ಇದೆ. ನೋಡ್ಬೋದಾಗಿರುತ್ತೆ ಎಲ್ಲ ಐಟಮ್ಗಳನ್ನ ಹೆಂಗೆ ಜೋಡಿಸಿದ್ದಾರೆ ಅಂತ. ವರಲಕ್ಷ್ಮಿ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ವಿಜಯನಗರ ಕಡೆ ಇದ್ದವ್ರಿಗೆ. ಸೊ ಡೆಕೋರೇಷನ್ ಮಾಡೋರಿಗೆ ನೋಡಿ, ಈ ಕಡೆ ಪೂರ ಹೂವಂದಾಗಿರ್ಬೋದು, ಅದು ಸೆಕ್ಷನ್ ಆಗಿರ್ಬೋದು. ಇಲ್ಲಿ ನೋಡ್ಬೋದು ಹೂವಿನ ಅಂಗಡಿ ಅಂತೂ ಯಾವ ಥರ ಕಾಣ್ತಾ ಇದೆ ಅಂತ. ಯಾರ್ಯಾರು ವಿಜಯನಗರ ಇದ್ದೀರಾ ಈ ಕಡೆ, ಅವ್ರಿಗೆಲ್ಲರಿಗೂ ಡೆಕೋರೇಷನ್ ಮಾತ್ರ ಸಕ್ಕತ್ತಾಗಿರುತ್ತೆ ನೋಡಿ. ತಾವರೆ ಹೂವು ಆಗಿರ್ಬೋದು, ಸೂಜಿ ಮಲ್ಲಿಗೆ, ಚೆಂಡು ಹೂವು ಆಗಿರ್ಬೋದು, ಗುಲಾಬಿ ಹೂವು ಆಗಿರ್ಬೋದು. ನಾನು ನೋಡೇ ಇಲ್ಲ ಆ ಥರ ವೆರೈಟಿ ಆಫ್ ಹೂಗಳು. ಈ ಕಡೆನೂ ಹೂಗಳಿದ್ದಾವೆ ನೋಡಿ. ಸೊ ಮಾವು, ಬೇವು ಎಲ್ಲ ಇದ್ದಾವೆ. ಹೂವು ಜೋಡಿಸ್ತಾ ಇದ್ದಾರೆ. ಸರಿ, ಅಲ್ಲೂ ಅಷ್ಟೇ ಪೂರ ಹೂವೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ಎಲ್ಲ ರೆಡಿ ಆಗ್ತಾ ಇದೆ ಗಾಯ್ಸ್. ಅಲ್ಲಿ ಬಾಳೆ ಎಲೆ ಇದೆ ಈ ಕಡೆ. ಆ ಕಡೆ ನೋಡ್ಬೋದು, ಅಲ್ಲಿ ಅಂಗಡಿ ಎಲ್ಲ ಇಂತಿದೆ ಗಾಯ್ಸ್ ಇದು. ಆಮೇಲೆ ಹಣ್ಣು ಹಂಪ್ಲಗಳು ತಗೊಳ್ಳೋರು ಇದ್ದರೆ ಅದನ್ನು ತೊಗೋಬೋದಾಗಿರುತ್ತೆ ನೋಡಿ ಗಾಯ್ಸ್. ಇಲ್ಲಿ ಪೂಜೆ ಅಂಗಡಿಗಳು, ಇಲ್ಲಂತೂ ತುಂಬ ವ್ಯಾಪಾರಗಳು ಕೂಡ ಅದೇ ರೀತಿ ನಡೀತಾ ಇದೆ. ನೋಡ್ಬೋದಾಗಿರುತ್ತೆ. ಇಲ್ಲಿ ಲಕ್ಷ್ಮೀದು ಕೈ ಕಾಲು ಆ ಥರ ಮಾಡಿದಾರಲ್ಲ, ಆ ಥರದ್ದು ಕೂಡ ಆರ್ಟಿಫಿಷಿಯಲಿಗೆ ಸಿಗುತ್ತೆ. ಜಾಸ್ತಿ ಇರೋದೇ ಈ ಥರದ್ದು ಗಾಯ್ಸ್. ಆ ಥರ ಲಕ್ಷ್ಮೀ ಇದು ಮುಂದೆ ಇರುತ್ತಲ್ಲ ಮುಖವಾಡ, ಆ ಮುಖವಾಡದ ಜೊತೆ ಹಾಕಿ ಈ ಕಾಲು ಕೈ ಇರುತ್ತಲ್ಲ ಇದನ್ನೆಲ್ಲ ಅದಕ್ಕೆ ಸೇರಿಸಿ ಸೀರೆ ಉಡಿಸಿರೋದು ಕೂಡ ಇರುತ್ತೆ. ನಿಮಗೆ ಯಾರಾದರೂ ವರಲಕ್ಷ್ಮಿ ಹಬ್ಬದ್ದು ನೋಡ್ತಾ ಇರ್ತಾರೆ ನೋಡಿ. ಇದು ಪಟಾಕಿ ರೀತಿ ಇದೆ ಸೈಡ್ ಇರೋಕ್ಕೆ. ಅಲ್ಲಿ ನೋಡಿ ಹೆಂಗೆ ಕೂರಿಸಿದ್ದಾರೆ. ಈ ಥರದಕ್ಕೆ ಎಷ್ಟಾಗ್ಬೋದು? ಸಕ್ಕತ್ತಾಗಿದೆ ಅಲ್ಲೋದು ವರಲಕ್ಷ್ಮಿದು. ತುಂಬ ಜನ ಕೂರ್ಸೋಕ್ಕೆ ರೆಡಿ ಮಾಡ್ಕೊಳ್ತಿದ್ದಾರೆ. ವಿಜಯನಗರ ಬಂದರೆ ಇಲ್ಲಿ ತಗೋಬೋದಾಗಿರುತ್ತೆ. ಇದ್ರ ಪೂರ್ತ ಅದೇ ಐಟಮ್ಗಳದ್ದು ಗಾಯ್ಸ್. ಈ ಅಂಗಡಿ ಪೂರ್ತ ಅದೇ ರೀತಿ ಐಟಮ್ಗಳು. ಅದೇ ಸಖತ್ತಾಗಿ ಕಾಣ್ತಾ ಇದೆ ನೋಡಿ. ಸೀರೆ ಉಡಿಸಿ ಅದಕ್ಕೆ ಕೈ ಹಾಕಿ ಅದರದ್ದೇ ನಿಮಗೆ ಈ ಕಡೆ ಇಟ್ಟಿರುವಂಥದ್ದು. ಸೊ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನ ಎಲ್ಲನೂ ಒಟ್ಟಿಗೆ ಜೋಡಿಸ್ಬೋದಾಗಿರುತ್ತೆ. ಜೋಡಿಸಿದ್ರೆ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಆ ಥರದ್ದು ಲಕ್ಷ್ಮೀನ ಕೂರಿಸ್ದಂಗಿರುತ್ತೆ. ಸಖತ್ತಾಗೈತೆ. ಇಲ್ಲಿ ಮನೆ ನೋಡ್ಬೋದಾಗಿರುತ್ತೆ. ಇಲ್ಲಿ ಕಾಯಿ, ವೀಳ್ಯದೆಲೆ, ಅದಕ್ಕೆ ಲೈಟಿಂಗ್ಸು. ಇದು ಮುಂದೆ ಮನೆ ಮುಂದೆ ಕಟ್ತಾರ ನೋಡಿ, ಭತ್ತದ್ದು ಆ ಥರದ್ದು. ಬಾಳೆಹಣ್ಣು, ಹಣ್ಣುಗಳು ಎಲ್ಲ ಸಿಗುತ್ತೆ ಇಲ್ಲಿ. ಸೊ ವಿಜಯನಗರ ಏರಿಯಾ ಹಂಗೆ ಇರೋದು. ಅಲ್ಲಿ ನೋಡಿ ಗಾಯ್ಸ್, ಗಣಪತಿ ಮೂರ್ತಿಗಳು ಇನ್ನೂ ಕಾಣ್ತಾ ಇದೆ ನಿಮಗೆ. ಗಣಪತಿ ಇನ್ನು ಆ ಅಂಗಡಿಗಳಲ್ಲೂ ಫುಲ್ ರಶ್ ಇದ್ದಾರೆ. ಸೊ ಇಲ್ಲಿ ನೋಡ್ಬೋದು ಹೂವಿನ ಸೆಕ್ಷನ್ನು. ಹೂವು ಅಂತ ಫುಲ್ಲು ಭರ್ಜರಿಯಾಗಿ ತಯಾರಿ ನಡೀತಾ ಇದೆ. ಎಷ್ಟು ಸಖತ್ತಾಗೈತೆ ಸ್ಮೆಲ್ ಅಂದರೆ, ನ್ಯಾಚುರಲ್ಲಾಗಿ ಸ್ಮೆಲ್ ಆಯ್ತು. ಇಲ್ಲೇ ನಿಂತ್ಕೊಬಿಡ್ಬೇಕು ಅನಿಸ್ತಾ ಇದೆ, ಆ ಥರ ಇದೆ ಸ್ಮೆಲ್ಲು ಗಾಯ್ಸ್. ನೋಡಿ ಗಾಯ್ಸ್, ಲಕ್ಷ್ಮಿಗೆ ಬಳೆ ತೋರಿಸೋದಕ್ಕೆ ಎಷ್ಟು ಚೆನ್ನಾಗೈತೆ. ಎಷ್ಟು ವೆರೈಟಿ ಆಫ್ ಬಳೆಗಳು. ಸೊ ಯಾವ ಬಳೆ ಬೇಕೋ ಅದು ಇದು ಮಾಡ್ತಾರೆ. ತೆಂಗಿನಕಾಯಿ, ಸೊ ಸೀರೆಗಳು. ಸೊ ಗಾಯ್ಸ್ ಇಲ್ಲಿ ಅದ್ರ ಜೊತೆಗೆ ನೋಡಿ ಲೈಟಿಂಗ್ಸ್ ಯಾವ ಥರ ಸಖತ್ತಾಗೈತೆ. ಸೊ ವಿಜಯನಗರ ಈ ಏರಿಯಾಗೆ ಬಂದ್ರಂತೂ ನೀವು ಸಿಕ್ಕಾಬಟ್ಟೆ ಐಟಮ್ಗಳು ಸಿಗುತ್ತೆ. ಸೊ ಲಕ್ಷ್ಮೀ ಮುಖವಾಡಗಳು, ಏರು. ಸೊ ಇಲ್ಲಿ ಒಡವೆ ಅಂಗಡಿಗಳದ್ದು ಜಾಸ್ತಿ ಇದೆ. ಜೊತೆಗೆ ನೋಡಿ ಇಲ್ಲಿ ಡೆಕೋರೇಷನ್ ಮಾಡಿದ್ದಾರೆ. ಹೂವಿಂದ ಯಾವ ಥರ ಡೆಕೋರೇಷನ್ ಆಗಿದೆ. ಸೊ ಮೂರ್ತಿಗಳನ್ನೆಲ್ಲ ಇಲ್ಲಿ ನೋಡ್ಬೋದಾಗಿರುತ್ತೆ. ಎಷ್ಟೆಲ್ಲ ಡೆಕೋರೇಷನ್ ಇದೆಲ್ಲ. ಇದು ನೋಡಿ ಗಾಯ್ಸ್, ಲೈಟಿಂಗ್ಸ್ ಯಾವ ಥರ ಇಟ್ಟಿದ್ದಾರೆ ಅಂತ. ಸೊ ಲಕ್ಷ್ಮಿ ಕೂರ್ಸೋರು ಈ ಥರ ಲೈಟಿಂಗ್ನ ಮೇಲೆ ಹಾಕಬೇಕು ಅಂತ ಪ್ಲ್ಯಾನಿಂಗ್ ಇಟ್ಕೊಂಡಿರ್ತಾರೆ. ನೆಕ್ಸ್ಟು ಗಣೇಶ ಕೂರ್ಸೋರು ಇರ್ತಾರಲ್ಲ ಬಟ್ ಇದು ಅಷ್ಟೇ ಡೆಕೋರೇಷನ್ ಯಾವ ಥರ ಇದೆ. ಸೊ ಬೆಂಡಿ ಇರುತ್ತೆ, ಬೆಂಡಿಗೆ ಹೂವಿನ ಅಲಂಕಾರ ಮಾಡಿರುವಂಥದ್ದು. 600 ರೂಪಾಯಿ ಅಂತೆ ಅದಕ್ಕೆ ನೋಡಿ. ಸೊ ಸಖತ್. ಇಲ್ಲೆಲ್ಲ ನೋಡಿ ಅರ್ಶಿನ ಆಗಿರ್ಬೋದು, ದೇವರಿಗೆ ಅಲ್ಲಿ ಎಣ್ಣೆ ಆಗಿರ್ಬೋದು, ದೀಪದ್ದು. ಅಲ್ಲೂ ಲಕ್ಷ್ಮಿ ಚೆನ್ನಾಗಿದೆ. ಅದು ಲಕ್ಷ್ಮಿ ಚೆನ್ನಾಗಿದೆ ಅಲ್ಲ ಅಣ್ಣ. ಅದು ಪೂರ ಸೆಟ್ಗೆ ಎಷ್ಟಾಗುತ್ತೆ? 6,500 ಗಾಯ್ಸ್. ಆ ಥರ ಲಕ್ಷ್ಮಿ ಕೂರಿಸಿದ್ರಕ್ಕೆ 6,500 ಬೀಳುತ್ತೆ. 1,200 ರೂಪಾಯಿ. ಸೊ ಗಾಯ್ಸ್ ಸಖತ್ತಾಗಿದೆ. 6,500 ಅಂತೆ ಅದಕ್ಕೆ. ಯಾರಾದರೂ ಕಮೆಂಟ್ ಮಾಡಿ. 6,500 ಇದೆ ಅದಕ್ಕೆ ಲಕ್ಷ್ಮಿ ಕೂರಿಸೋದಕ್ಕೆ. ಬನ್ನಿ ಗಾಯ್ಸ್, ನೆಕ್ಸ್ಟ್ ಹೋಗೋಣ. ಇದಂತೂ ಈ ಅಂಗಡಿ ಅಂತೂ ತುಂಬ ಜನ ಇದ್ದರು. ಸೊ ನೆಕ್ಸ್ಟ್ ಇಲ್ಲೂ ಒಂದಿದೆ, ಅದನ್ನು ಕೂಡ ಕೇಳಿ ನೋಡೋಣ ಎಷ್ಟಾಗುತ್ತೆ ಅಂತ. ಮೇಡಮ್ ಎಷ್ಟಾಗುತ್ತೆ ಇದಕ್ಕೆ? ನಿಮ್ಗೆ ಗೊತ್ತಿಲ್ಲ ಹೇಳಿ. 6,500 ಅಂತ ಹೇಳಿದ್ರು ಅವರು. ಇಲ್ಲೇ ಎಷ್ಟಾಗುತ್ತೆ? ಸೊ ಟಾಯ್ಸ್ ಸೆಕ್ಷನ್ ಇದು. ಗೊಂಬೆ ಏನಾದ್ರು ತೊಗೋಬೋದಾಗಿರುತ್ತೆ. ಚೆನ್ನಾಗಿದೆ ಅಲ್ವ ಗೈಸ್ ಟಾಯ್ಸು. ಇದು ಯಾರೂ ತಗೊಳ್ಳಲ್ಲ ಇವಾಗ ಟಾಯ್ಸ್ದು ಅಷ್ಟೇನು. ನೆಕ್ಸ್ಟ್ ಹೋಗೋಣ ಬನ್ನಿ.
ಗಾಯ್ಸ್ ನೆಕ್ಸ್ಟು ದೇವ್ರಿಗೆ ಬಳೆ ನೋಡಿ, ತುಂಬ ಜನ ಬಳೆ ಸೆಕ್ಷನ್ ಯಾವ ಥರ ಇದೆ ಅಂತ ಸಖತ್ತಿದೆ ಎಲ್ಲ. ಬರೀ ಬಳೆನೇ ಇದೆ ಇಲ್ಲಿ, ಡಾವ್ ಆಗಿರ್ಬೋದು, ಕೈಗೆ ಹಾಕೊಳ್ಳೋದಾಗಿರ್ಬೋದು, ನೆಕ್ಲೆಸ್ಸು ಎಲ್ಲಾದರೂ ಇದನ್ನ ತಗೊಳ್ಳೋವಂಥ ಇದರಲ್ಲೇ ಇದ್ದಾರೆ ನೆಕ್ಲೆಸ್ದು. ಸೊ ಸಖತ್ತಾಗಿದೆ ಎಲ್ಲ. ಇದು ಮುಖವಾಡ, ಅದು ಬಿಟ್ರೆ ಒಡವೆ. ಬ್ರದರ್ ಇದೆಷ್ಟು? ಹಾಂ, MRP ಇದೆಯಾ? ಇಲ್ಲೇ ಹಾಕಿದ್ದಾರೆ ಅನ್ಸುತ್ತೆ, ಇಲ್ವಾ? ಇದು 4090. 2280 ಅಂತ ಗಾಯ್ಸ್ ಇದಕ್ಕೆ ಮುಖವಾಡಕ್ಕೆ. ಐ ಥಿಂಕ್ ಮೆಟಲ್ ಅಂದ್ಕೊಳ್ತೀನಿ. ಇದು ಒಂದ್ಸರಿ ತಗೋಗಿ ಇಟ್ಕೊಳ್ಬೋದು. ಸೊ ಯಾರ್ಯಾರು ತಗೋಬೇಕು ಅಂತ ಇರ್ತಾರೆ, ವ್ಯಾಪಾರ ಮಾಡಬೇಕು ಅಂತ ಇರ್ತಾರೆ ನೋಡಿ, ಹಣ್ಣು ಹಂಪಲಗಳಿದೆ ಇಲ್ಲಿ, ಬಳೆ ಅಂಗಡಿಗಳಿದೆ. ಇಲ್ಲಿ ಪೂರ ವಿಜಯನಗರದಲ್ಲಿ ಸೆಕ್ಷನ್ ಪೂರ ನೀವು ವರಲಕ್ಷ್ಮಿ ಹಬ್ಬದ್ದೇ ಫುಲ್ಲು ಜಗಮಗಿಸ್ತಾ ಇದೆ. ತುಂಬ ಜನ ಕೊಂಡ್ಕೊಳ್ತಾ ಇದ್ದಾರೆ. ಸೊ ಇವತ್ತು ವಾರ ಬಂದು ಮಂಗಳವಾರ, ಶುಕ್ರವಾರ ಅಲ್ವ ಇರೋದು. ನಾಳೆ ಅಂದರೆ ಬುಧವಾರ ಗುರುವಾರ ಇನ್ನೂ 2 ದಿನ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಕಡಿಮೆ ಇದೆ. ಬಟ್ ಆಟೋಮೆಟಿಕ್ಕಾಗಿ ಇವಾಗಲಿಂದನೇ ಸ್ಟಾರ್ಟ್ ಮಾಡಿದ್ದಾರೆ ಖರೀದಿ ಮಾಡೋದಕ್ಕೆ. ಸೊ ವಿಜಯನಗರದಲ್ಲಿ ಯಾರು ಈ ಏರಿಯಾ ಬಂದರೆ ತಗೋಬೋದಾಗಿರುತ್ತೆ. ಸೊ ಇಲ್ಲೂ ನೋಡಿರ್ಬೋದು ಯಾವ ಥರ ಇದೆ ಇದು ಅಲಂಕಾರದ್ದು, ಸಖತ್ತಿದೆ ಅಲ್ಲ. ಸೊ ವಿಜಯನಗರ ಇದು.